ನನ್ನ ಹೆಸರು ಚಂದ್ರಪ್ಪ ಅಂತೇಳಿ ನಲ್ಲಿಕೆಯವರ ಸಮಾಜ ಸೇವಾ ಸಂಘದಲ್ಲಿ ಅಧ್ಯಕ್ಷರಾಗಿದ್ದೀನಿ. ಅದೇ ರೀತಿ ಇಲ್ಲಿ ನಾವು ಕಳ್ಕೋಡು ಗ್ರಾಮದಲ್ಲಿ ಕಲ್ಸಾಂಕ ಅಂತೇಳಿ ಇಲ್ಲಿಗೆ ಹೆಸರು, ಸಂಸೆ ಗ್ರಾಮ, ಕಳಸ ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ. ಇಲ್ಲಿ ನಾವು ವಾಸವಾಗಿದ್ದೀವಿ. ಈಗ ತಾತ್ಕಾಲಿಕವಾಗಿ ಇದ್ದೀವಿ. ಅವತ್ತು 2019ರಲ್ಲಿ ಜರ್ದೋಗಿ ಅಲ್ಲಿ ಬೇರೆ ಜಾಗದಲ್ಲಿ ಇದ್ವು. ಅಲ್ಲಿಂದ ಗಂಜಿ ಕೇಂದ್ರಕ್ಕೆಲ್ಲ ಅಟೆಂಡ್ ಆಗಿದ್ವು. ಅಲ್ಲಿಂದ ಗಂಜಿ ಕೇಂದ್ರದಲ್ಲಿ ಅಟೆಂಡ್ ಆದಾಗ ಅವರು ಕುಮಾರಸ್ವಾಮಿ MLA ಆಗಿದ್ದರು. ಅವರು ಮತ್ತೆ DC ಅವರು ಗೌತಮ್ ಬಾಗತಿ ಅವರು ಬಂದಿದ್ರು. ಡೇಂಜರ್ ಪ್ಲೇಸ್ ಇದ್ದರೆ ಅಲ್ಲಿ ಜಾಗ ಬೇಡ, ಬದಲಾವಣೆ ಮಾಡಿ ಅಲ್ಲಿಗೆ ನಾವು ಒಂದು ಅನುದಾನ 5 ಲಕ್ಷ ಕೊಡ್ತೀವಿ ಅಂತೇಳಿ ಅವಾಗ ಅಲ್ಲಿ ಗಂಜಿ ಕೇಂದ್ರದಲ್ಲಿ ಹೇಳಿದ್ರು. ಆಯ್ತು ಅಂತೇಳಿ ಅದೇ ಅವ್ರು ಹೇಳಿದ ಪ್ರಕಾರ ನಾವು ಅವಾಗಲೇ ಇಲ್ಲಿ ಬದಲಾವಣೆ ಮಾಡಿದ್ದೀವಿ, ಇಲ್ಲಿ ಕೂತಿದ್ದೀವಿ. ಇಲ್ಲಿವರೆಗೆ ಯಾವುದು ಅನುದಾನನೂ ಬರಲಿಲ್ಲ. ಅರ್ಜಿ ಕೊಟ್ಟಿದ್ದೀವಿ ಸಾಕಷ್ಟು. ನೋಡಿ ಇಲ್ಲಿ ಗ್ರಾಮ ಪಂಚಾಯತಿಗೆ, ಆಮೇಲೆ ಪ್ರತಿಯೊಂದು ಕಡೆ ಇದರಲ್ಲಿ ಅರ್ಜಿ ಕೊಟ್ಟಿದ್ದೀವಿ. ಎಂಡಸ್ಮೆಂಟ್ ತುಂಬ ಇದೆ. ಇಲ್ಲಿ ಅರ್ಜಿ ಕೊಟ್ಟು ಸಾಕಾಗಿ ಹೋಗಿದೆ ನಮಗೆ ಒಂದು ಕಡೆಯಿಂದ. ಈಗ ಯಾರು ಕೇಳಿಲ್ಲ? ನೀವು ಯಾರು ಇಲ್ಲಿ ಮೆಂಬರ್ಗಳು ಇದ್ದಾರೆ, ಯಾರು ಅವರು ಹೇಳಿದ್ರೆ ಹಾಕ್ಸ್ತೀವಿ ಮನೆ ಹಾಕ್ಸ್ತೀವಿ ಅಂತ ಹೇಳ್ತಿದ್ದಾರೆ ಹೊರತು. ಈಗ ನಿಮಗೆ 2019ರಲ್ಲಿ ಫ್ಲಡ್ ಆಯ್ತಲ್ವಾ? ಫ್ಲಡ್ ಆದ ಸಂದರ್ಭದಲ್ಲಿ ನಿಮಗೆ ಸ್ವಲ್ಪ ಆದ್ರೂ ಏನಾದ್ರು ಅಮೌಂಟ್ ಏನಾದ್ರು ಕೊಟ್ಟಿದಾರ? ಅದೇ ಒಂದ್ಸರಿ 25, ಒಂದ್ಸರಿ 25 ಏನೋ ಇಲ್ಲಿ ನಾಡ ಕಚೇರಿ ಒಂದ್ಸರಿ ಕೊಡಿಸಿದ್ರು. ಅದು ನಮಗೆ ಇಲ್ಲಿ ಬದಲಾವಣೆ ಮಾಡಕ್ಕೆ, ಇಲ್ಲಿ ಕಟ್ಟಿನ ಕೂರಕ್ಕೆ, ಅದಕ್ಕೆ ಸೀಟಿಗೆ ಅದಕ್ಕೆಲ್ಲ ಸರಿಯಾಗಿದೆ. ಈಗ ಅಲ್ಲಿ ಫ್ಲಡ್ ಆದ ಜಾಗದಿಂದ ಬಂದು ಇಲ್ಲಿ ಕಟ್ಕೊಂಡಿದ್ರಿ? ಇಲ್ಲಿ ಕಟ್ಕೊಂಡಾಗ ಈಗ ಕುಡಿಯಕ್ಕೆ ನೀರಿಂದ ಎಲ್ಲಿಂದ ನೀವು ವ್ಯವಸ್ಥೆ ಇದೆ? ಕುಡಿಯಕ್ಕೆ ನೀರು ಅಲ್ಲಿಂದನೇ ತರ್ತಿದ್ವಿ. ಅಲ್ಲಿ ಪೈಪ್ ಹಾಕಿ ತಂದಿದ್ವಿ. ಪೈಪ್ ಹಾಕಿ ಇಲ್ಲಿ ತಗೊಂಡ್ಬಂದಿದ್ವಿ. ಅಲ್ಲಿ ನೀರಿಂದು ಜಾಗ ಇತ್ತು, ಸ್ವಲ್ಪ ಕಲ್ಲು ಮಾಟೆ ಒಳಗೆ ನೀರು ಬರ್ತಾ ಇದೆ, ಈಗಲೂ ಬರ್ತಾ ಇದೆ. ಅಲ್ಲಿಂದ ನಿಮ್ಗೆ ಈಗ ಅರ್ಜಿ ಎಲ್ಲ ಕೊಟ್ಟಿದ್ರಿ, ಗ್ರಾಮ ಪಂಚಾಯತಿ ಕೊಟ್ಟಿದ್ರಿ, ತಾಲೂಕ್ ಕಚೇರಿ ಕೊಟ್ಟಿದ್ರಿ, ಜಿಲ್ಲಾಧಿಕಾರಿಗಳ ಗಮನಕ್ಕೂ ತಂದಿದ್ರಿ ಎಲ್ಲ. ಆದ್ರೂ ಈಗ ನಿಮ್ಗೆ ಅನುದಾನ ಏನು ಬಂದಿಲ್ವಾ? ಇಲ್ಲ, ಬಂದಿಲ್ಲ. ಕೇಳಿದ್ರೆ ಯಾರು ಇದು ಮಾಡ್ತಿಲ್ಲ ಮೆಂಬರ್ಗಳು. ಇಲ್ಲಿ ಗ್ರಾಮ ಪಂಚಾಯತಿಲಿ ಕೇಳಿದ್ರೆ ಹಿಂಗೆ ಮನೆದು ಒಂದು ವ್ಯವಸ್ಥೆ ಆಗ್ಬೇಕಂತ ಹೇಳಿದಾಗ ಅವರು ನಿಮ್ಮ ಮೆಂಬರ್ ಹತ್ರ ಹೇಳಿ, ಮೆಂಬರ್ ಹೇಳಿದ್ರೆ ಆಯ್ತು ಅಂತ ಹೇಳ್ತಿದ್ದಾರೆ. ಮೆಂಬರ್ ಹತ್ರ ಹೇಳಿದ್ರೆ ಇಲ್ಲ, ಅದು ಈಗ ಮನೆ ಬಂದಿಲ್ಲ, ಅದು ಬಂದಿಲ್ಲ, ಇದು ಬಂದಿಲ್ಲ ಅಂತ ಹೇಳ್ತೇನೆ ಇದ್ದಾರೆ. ನಾವು 2 ಮಕ್ಕಳು ಬೇರೆ ಇದ್ದಾರೆ. ಒಬ್ಳು ಹೆಣ್ಮಗಳು, ಒಬ್ಳು ದೊಡ್ಡವಳು, ಮತ್ತು ಇನ್ನೊಬ್ಬ ಹುಡುಗ ಕೂಲಿಗೆ ಬೇರೆ ಹೋಗ್ತಿದ್ದಾರೆ. ಇಲ್ಲಿ ಕರೆಂಟಿನ ವ್ಯವಸ್ಥೆ ಏನೋ ಒಂದು ಅವಾಗ ಒಂದು ಸ್ಕೀಮಲ್ಲಿ ಹಾಕಿ ಕೊಟ್ಟರು, ಒಂದು ಕಂಬ ಹಾಕಿ ಇಲ್ಲಿ ಎಳೆದು ಕೊಟ್ಟರು. ಇಲ್ಲಾಂದರೆ ನಮಗೆ ಇಲ್ಲಿ ಕತ್ಲೆಯಲ್ಲಿ ಸಾಧಾರಣ ಒಂದು 2 ತಿಂಗಳು 3 ತಿಂಗಳೇನೋ ಬರೀ ಬೆಂಕಿ ಉಲ್ಟ್ಕೊಂಡು ನಾವು ಲೈಟ್ ಟಾರ್ಚ್ ಇಟ್ಕೊಂಡು ನಾವು ಜೀವನ ಮಾಡಿದ್ವಿ. ಅದ್ರ ಮೇಲೆ ಹೇಳಿದಾಗ ಮತ್ತೆ ಅದನ್ನು ಹಾಕಿಸಿ ಕೊಟ್ಟಿದ್ದಾರೆ. ಈಗ ಎಷ್ಟು ವರ್ಷದಿಂದ ಇಲ್ಲಿದ್ದೀರಿ, ಈ ಭಾಗದಲ್ಲಿ ಇದ್ದೀರಿ? ಇಲ್ಲಿ ಸಾಧಾರಣ 30-40 ವರ್ಷ ಆಗ್ಬೋದು. 40 ವರ್ಷದಿಂದ? ಹಾ, ನಮ್ಮ ತಾಯಿ ಇದ್ದಾಗಲೂ ನಾವು ಇಲ್ಲೇ ಬಂದು ವಾಸವಾಗಿದ್ವಿ. ಇಲ್ಲಿವರೆಗೆ ಯಾರು ನಮಗೆ ಇಲ್ಲಿ ಅಧಿಕಾರಿಗಳು ಬರೋದೇ ಇಲ್ಲ, ನೋಡೋದೇ ಇಲ್ಲ. ಅವತ್ತು ಜರ್ದೋದಾಗಲೂ ಯಾರು ಬರಲೇ ಇಲ್ಲ. ಇನ್ನು ಅದು ಇವರು ನಮ್ಮ ದಲಿತ ಸಮಿತಿಯಿಂದ ಹೋಗಿ ಅವರಿಗೆ ಜೋರು ಮಾಡಿ ಯಾಕೆ ಅಲ್ಲಿ ಹೋಗಿಲ್ಲ ಅಂತೇಳಿ ಹೇಳಿದಾಗ ಓಡ್ ಬಂದಿದ್ದಾರೆ. ಇವರು PDO ಮತ್ತು ಅವರು ಸೆಕ್ರೆಟರಿ ಅವರೆಲ್ಲ ಓಡ್ ಬಂದಿದ್ದಾರೆ. ಬಂದು ಇಲ್ಲಿ ಫೋಟೋ ಎಲ್ಲ ತೆಗೆದು ಹೋಗಿದ್ದಾರೆ. ಅಷ್ಟು ಬಿಟ್ಟರೆ ಯಾರು ಇಲ್ಲಿವರೆಗೆ ನಮಗೆ ಬಡ ಜನಗಳಿಗೆ ಅಧಿಕಾರಿಗಳು ಕೆಲವು ಹಳ್ಳಿ ಭಾಗಕ್ಕೆ ಬರೋದೇ ಕಡಿಮೆ, ಬರೋದೇ ಇಲ್ಲ. ನಾವು ಇಲ್ಲಿವರೆಗೆ ಅರ್ಜಿ ಕೊಟ್ಟು ಸಾಕಾಗಿ ನಮಗೆ ಬೇಜಾರಾಗಿದೆ ಒಂದು ಕಡೆಯಿಂದ. ಅದರಿಂದ ನಾವು ಈಗ ನೋಡಿ ಇಲ್ಲಿ ಮಾಧ್ಯಮದವ್ರನ್ನ ಕರೆಸಿ ಇದರಿಂದ ಆದರೂ ಏನಾದರೂ ಒಂದು ಪ್ರಯೋಜನ ಆಗ್ಬೋದಾ ಅಂತೇಳಿ ಆ ದೃಷ್ಟಿಯಿಂದ ಅವ್ರನ್ನ ಇಲ್ಲಿಗೆ ಕರೆಸಿ ನಾವು ಈಗ ಲೈವ್ ಮುಖಾಂತರ ನಾವು ಹೇಳ್ತಿದ್ವಿ. ನಮ್ಮ ಮನವಿ ಇಷ್ಟೇ, ನಾವು ಇಲ್ಲಿ ಒಂದು ಮನೆ ಕಟ್ಟಿಕೊಂಡು ಮಕ್ಕಳಿದ್ದಾರೆ. ನಮಗೆ ತುಂಬಾ ಸಮಸ್ಯೆ ಅಂದರೆ ಮನೆಯದೇ. ಇಲ್ಲಿ ಗಾಳಿ ಮಳೆ ಬಂದರೆ ಇಲ್ಲಿ ಒಳಗಡೆ ನೀರು ಬರೋದು ಹೇಳಕ್ಕಾಗಲ್ಲ. ಈ ವರ್ಷ ಅದನ್ನೆಲ್ಲ ಸರಿ ಮಾಡಬೇಕು, ಸೀಟ್ ಎಲ್ಲ ಹಾಕಿ ಬಂದೋಬಸ್ತ್ ಮಾಡಬೇಕು. ಏನು ಮಾಡೋದಂತ ಗೊತ್ತಾಗ್ತಾ ಇಲ್ಲ. ಇಲ್ಲಿಗೆ ನಮ್ಮ ಸರ್ಕಾರ ಇದನ್ನ ಮಾತು ಕೇಳಿ
ನನ್ನ ಮಾತು ಕೇಳಿ ಇದಕ್ಕೆ ಒಂದು ಸೂಕ್ತವಾದಂಥ ಒಂದು ಪರಿಹಾರ ಸರ್ಕಾರದಿಂದ ಘನ ಸರ್ಕಾರದಿಂದ ಆಗಬೇಕು ಅನ್ನೋದು ನಮ್ಮ ಒಂದು ಮನವಿ. ದಯವಿಟ್ಟು ಇದು ಆದಷ್ಟು ಬೇಗ ಮಳೆ ಹಿಡಿಯೋದ್ರ ಒಳಗೆ ನಮಗೆ ವ್ಯವಸ್ಥೆ ಒಂದು ಮಾಡಿಕೊಡ್ಬೇಕಂತ ಈ ಮೂಲಕ ಮಾಧ್ಯಮ ಮುಖಾಂತರ ನಾನು ವಿನಂತಿ ಮಾಡ್ಕೊಳ್ತೀನಿ. ನಿಮ್ಮ ಹೆಸರು? ಚಂದ್ರಪ್ಪ. ನಮಸ್ಕಾರ, ನನ್ನ ಹೆಸರು ಲತಾ ಅಂತ. ನಾವು 2019ರಲ್ಲಿ ಮೇಲೆ ಮನೆ ಇತ್ತು ನಮ್ದು. ಅದು ಜರ್ದು ಹೋಗಿದ ಕಾರಣದಿಂದ 2 ದಿವಸ ಬಾವರ ಮನೇಲಿದ್ದು ಗಂಜಿ ಕೇಂದ್ರಕ್ಕೆ ಹೋಗಿದ್ವಿ. ಅಲ್ಲಿಂದ 50,000 ದುಡ್ಡು ಕೊಟ್ರು, ಬದಲಾವಣೆ ಮಾಡಿ ನೀವು 5 ಲಕ್ಷ ಮಾಡ್ಕೊಡ್ತೀವಿ, ನಿಮ್ಗೆ ಬೇರೆ ಮನೆಗೆ ಸ್ಯಾಂಕ್ಷನ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ನಾವು ಇಲ್ಲಿ ಬಂದು ಕೂತು 4 ವರ್ಷ ಆಗ್ತಾ ಬಂತು, ಆದ್ರೂ ನಮಗೆ ಏನು ಸೌಲಭ್ಯ ಇಲ್ಲ. 50,000 ಕೊಟ್ಟಿದ್ದಾರೆ, ಅದ್ರಲ್ಲಿ ಟಾರ್ಪಲ್ ಸೀಟು ಎಲ್ಲ ತಗೊಬಂದು ಸುತ್ತ ಕಟ್ಕೊಂಡು ಇದೀವಿ. 2 ಸಣ್ಣ ಮಕ್ಳು ಇದಾವೆ, ಒಬ್ಳು 8ನೇ ಕ್ಲಾಸು, ಒಬ್ಬ 6ನೇ ಕ್ಲಾಸು ಓದ್ತಾ ಇದ್ದಾರೆ. ಅವರು ಸಣ್ಣ ಸಣ್ಣ ಇರೋತ್ತಿಗೆನೆ ಇಲ್ಲಿ ಬಂದು ಕೂತಿದ್ದು. ನಮಗೆ ಕರೆಂಟ್ ಈಗ ಒಂದು ವರ್ಷದಿಂದ ಕರೆಂಟ್ ಕೊಟ್ಟಿದ್ದಾರೆ. ಆಧಾರ್ ಕಾರ್ಡು, ರೇಷನ್ ಕಾರ್ಡು ಪ್ರತಿಯೊಂದು ನಮ್ ಕೈಲಿ ಇದೆ. ಮನೆದೊಂದು ಕೇಳಕ್ ಹೋದ್ರೆ ನಮಗೆ ಇವತ್ತೆಲ್ಲ ನಾನು ಮಾಡ್ಕೊಡ್ತೀವಿ ಅಂತಾರೆ. ಎಂತದು ಅಧಿಕಾರಿಗಳು ನಿಮ್ಮ ಭಾಗಕ್ಕೆ ಬರೋದು ಕಮ್ಮಿ. ರೋಡಾಗೆ ಸಿಕ್ಕದಾಗ ಹೇಳ್ತಾರೆ, ಮಾಡ್ಕೊಡ್ತೀನಿ, ಮನೆ ಬರುತ್ತೆ, ಮಾಡ್ಕೊಡ್ತೀನಿ, ನಿಮ್ಗೆ ಎದುರುಬೇಡಿ ಅಂತಾರೆ. ಮನೆ ಎಲ್ಲೂ ಯಾರಿಗೂ ಸಿಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಆವಾಗ ಒಂದು ನಮ್ಮ MLA ಮತ್ತೆ ಜಿಲ್ಲಾಧಿಕಾರಿಗಳು ಬಂದು ನಿಮ್ಗೆ ಒಂದು 5 ಲಕ್ಷ ರೂಪಾಯಿ ಮನೆ ಹೊಸದಾಗಿ ಈಗ ಇದು ಫ್ಲಡ್ ಅಲ್ಲಿ ಹೋಗಿದ್ಯಲ್ಲ, ಅದಕ್ಕೆ ನಿಮ್ಗೆ ಬೇರೆ ಜಾಗ ತೋರಿಸಿದ್ರೆ ಅಲ್ಲಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಅಲ್ವಾ? ಹೌದು. ಆದ್ರೆ ಯಾರು ಈ ಕಡೆ ಬರಲ್ಲ. ಅವತ್ತು PDOನು ಇದ್ರಿಂದನೂ ಬಂದಿದ್ರು, ಕಳಸದಿಂದ, ನಾಡ ಕಚೇರಿಯಿಂದನೂ ಬಂದಿದ್ರು. ಬಂದು ನಿಮ್ಗೆ ಮಾಡ್ಕೊಡ್ತೀವಮ್ಮ, ಪರಿಹಾರ ಎಂತ ಕೊಡ್ತೀವಿ ಅಂತ ಹೋದರು, ಇನ್ನೂ ಬಂದೇ ಇಲ್ಲ. ಇದೇ ತರ ಮಾಡ್ತಿದ್ದಾರೆ. ನಮ್ಮಂತ ಮನೆ ಸುಮಾರು ಮನೆಗಳು ಇದ್ದಾವೆ. ಅದನ್ನ ನಾವು ಎಲ್ಲರಿಗೂ ಅದೇ ತರ ಅಲ್ಲಿ ಭಾಗಕ್ಕೆ ಅಧಿಕಾರಿಗಳು ಬರೋದು ಕಮ್ಮಿ. ನಿಮ್ಗೆ ಏನ್ ತೊಂದ್ರೆ ಆಗಿದೆ, ಏನ್ ಆಗ್ತಿದೆ ಅಂತ ಕೇಳೋ ಪರಿಸ್ಥಿತಿ ಬರೋದೇ ಇಲ್ಲ. ನೀವು ಹೋದ್ಮೇಲೆ ಗೊತ್ತು. ಹೋದ್ಮೇಲೆ ಬರೋದು ಗೊತ್ತು. ಇದು ಸಂಸ್ಥೆಗೆ ಹೋದ್ರು ಹಾಗೆ ಹೇಳ್ತಾರೆ, ಕೊಟ್ಟೋಗಿ ಅರ್ಜಿ ನೋಡೋಣ, ಮಾಡ್ಕೊಡ್ತೀವಿ ಅಂತಾರೆ. ಮತ್ತೆ ಸುದ್ದಿನೇ ಇಲ್ಲ. ನಾವು ವರ್ಷನೂ ಹೋಗಿ ಅರ್ಜಿ ಕೊಟ್ಟು ಬರೋದೇ ಆಯ್ತು, ನಮಗ್ ರಿಪ್ಲೈ ಇಲ್ಲ ಎಂತದ್ದು. 2 ಜನ ಕೆಲ್ಸಕ್ಕೆ ಹೋಗ್ತೀವಿ, ನಮಗೆ ಹೊಟ್ಟೆಗೆ ತಂದಕಣಕ್ಕೆ ಸಾಕಾಗುತ್ತೆ, ಮನೆ ಕಟ್ಟೋದಿಲ್ಲ. ಈಗ ಸರ್ಕಾರದಿಂದ ನಿಮಗೆ ಕೆಲವೊಂದು ಯೋಜನೆಗಳನ್ನು ಬಿಟ್ಟಿದಾರಲ್ಲ, ಅದೆಲ್ಲ ಸಿಗ್ತಾ ಇಲ್ವಾ ನಿಮಗೆ? ಯೋಜನೆಗಳು ಈಗ ಸರ್ಕಾರದಿಂದ ನಿಮ್ಗೆ ಯಾವ್ದು ಸ್ಕೀಮು ಬರ್ತಾ ಇಲ್ವಾ? ಸ್ಕೀಮು ಸರ್ಕಾರದಿಂದ 2,000 ದುಡ್ಡು ಬರುತ್ತೆ. ಮತ್ತೆ ಕರೆಂಟ್ ಬಿಲ್ ಇನ್ನೊಂದು ಕಟ್ಟಕ್ಕಿಲ್ಲ. ಮತ್ತೆ ಅಕ್ಕಿ ಅಷ್ಟೇ 30 kg ಅಕ್ಕಿ ಬರ್ತಾ ಉಂಟು ನಮ್ಗೆ, ಅಂತ್ಯೋದಯ ಕಾರ್ಡ್. ಹಾಗಾಗಿ ಮತ್ತೆ ಅದು 2,000 ಬಂದ್ರೆ ನಮಗೆ ಮನೆ ಖರ್ಚಿಗೆಲ್ಲ ಹತ್ತದ, ದುಡ್ಡೇ ಹಾಕ್ಬೇಕು. ನೀರು ಹೋಗಕ್ಕೆ ಬರಕ್ಕೆ ಎಲ್ಲ ದುಡ್ಡು, ಅದಕ್ಕೆಲ್ಲ ನಾವ್ ಎಂತ ಮಾಡುದು? ಈಗ ಹೊಸ ಸರ್ಕಾರ ಬೇರೆ ಬಂದಿದೆ, ಅವ್ರ ಗಮನಕ್ಕೆಲ್ಲಾರು ತಂದಿದ್ರ ನೀವು? ಶಾಸಕರ ಗಮನಕ್ಕೆಲ್ಲಾರು ನಮ್ಗೆ ಮನೆ ಈ ತರ ಆಗಿತ್ತು, ಈ ತರ ಒಂದ್ ಮನೆ ಆಗ್ಬೇಕು, ನಿಮ್ಮಿಂದ ಏನಾದ್ರು ಸಹಕಾರ ಮಾಡ್ತೀರಾ ಅಂತ ಏನಾದ್ರು ಕೇಳಿದ್ರ? ಇಲ್ಲ, ನಾವು ಮನೆಯವ್ರು ಹೋಗಿದ್ರು, ನಾನು ಎಲ್ಲಿಗೂ ಹೋಗಿಲ್ಲ. ನಾವು ಕೇಳಕ್ಕಿಂತನೂ ಅವರು ನಮ್ ಕೈಲಿ ಕೇಳಿ ಮನೇನ ಮಾಡಿಕೊಡು ಅಂತ ಕೇಳ್ಕೊಳ್ತೀವಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.